ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಹೋದ ವರ್ಷ ಬಂದ ಹಬ್ಬ, ಹೋದ ವರುಷ ಹೊಳೆದ ಬೆಳಕು, ಮತ್ತೆ ಮರಳಿ ಬಂದಿತಿಂದು, ಮತ್ತೆ ಮರಳಿ ಹೊಳೆಯಿತಿಂದು, ಮತ್ತೆ ಮರಳಿ ಹೊಳೆಯಿತು. ಹೋದ ವರ್ಷ ಬಂದ ಹಬ್ಬ, ಹೋದ ವರುಷ ಹೊಳೆದ ಬೆಳಕು, ಮತ್ತೆ ಮರಳಿ ಬಂದಿತಿಂದು, ಮತ್ತೆ ಮರಳಿ ಹೊಳೆಯಿತಿಂದು, ಮತ್ತೆ ಮರಳಿ ಹೊಳೆಯಿತು. ಅಂದು ಕಂಡ ಇಳೆಯ ಹಸಿರು, ಅಂದು ಕಂಡ ಬೆಳೆಯ ಉಸಿರು, ಅಂದು ಕಂಡ ಇಳೆಯ ಹಸಿರು, ಅಂದು ಕಂಡ ಬೆಳೆಯ ಉಸಿರು, ಕಣ್ಗೆ ಮತ್ತೆ ಮುಕ್ತಿ ನೀಡಿ ಜನ್ಮ ಕುಸಿರು ತಂದವಿಂದು, ಜನ್ಮ ಕುಸಿರು ತಂದವಿಂದು. ಹೋದ ವರ್ಷ ಬಂದ ಹಬ್ಬ, ಹೋದ ವರುಷ ಹೊಳೆದ ಬೆಳಕು, ಮತ್ತೆ ಮರಳಿ ಬಂದಿತಿಂದು, ಮತ್ತೆ ಮರಳಿ ಹೊಳೆಯಿತಿಂದು, ಮತ್ತೆ ಮರಳಿ ಹೊಳೆಯಿತು. ಒಮ್ಮೆ ಹೊಳೆದ ದೀಪ ನಂದಿ, ಒಮ್ಮೆ ಕಂಡ ಕಿರಣವಡಗಿ, ಒಮ್ಮೆ ಹೊಳೆದ ದೀಪ ನಂದಿ, ಒಮ್ಮೆ ಕಂಡ ಕಿರಣವಡಗಿ, ಒಮ್ಮೆ ಸವಿದ ನಲಿವು ತೊಲಗಿ, ಮತ್ತೆ ಬಳಲಿ ಬಾಡಲೇಕೆ, ಮತ್ತೆ ಬಳಲಿ ಬಾಡಲೇಕೆ. ಹೋದ ವರ್ಷ ಬಂದ ಹಬ್ಬ, ಹೋದ ವರುಷ ಹೊಳೆದ ಬೆಳಕು, ಮತ್ತೆ ಮರಳಿ ಬಂದಿತಿಂದು, ಮತ್ತೆ ಮರಳಿ ಹೊಳೆಯಿತಿಂದು, ಮತ್ತೆ ಮರಳಿ ಹೊಳೆಯಿತು. ಬೆಳಗನಿದನು ಕಾಣಲಿಕ್ಕೆ, ದೀಪವಿದನು ಹಚ್ಚಲಿಕ್ಕೆ, ಬೆಳಗನಿದನು ಕಾಣಲಿಕ್ಕೆ, ದೀಪವಿದನು ಹಚ್ಚಲಿಕ್ಕೆ, ಒಂದು ವರುಷ ಕಾಯಬೇಕೆ, ಒಂದು ವರುಷ ತಡೆಯಬೇಕೆ, ಒಂದು ವರುಷ ತಡೆಯಬೇಕೆ. ಹೋದ ವರ್ಷ ಬಂದ ಹಬ್ಬ, ಹೋದ ವರುಷ ಹೊಳೆದ ಬೆಳಕು, ಮತ್ತೆ ಮರಳಿ ಬಂದಿತಿಂದು, ಮತ್ತೆ ಮರಳಿ ಹೊಳೆಯಿತಿಂದು, ಮತ್ತೆ ಮರಳಿ ಹೊಳೆಯಿತು. ಮನದ ಇಳೆಯ ಹಸುರಿನಲ್ಲಿ ಗುಣದ ಬೆಳೆಯ ಸುಳಿಯ ತೆಗೆದು, ಮನದ ಇಳೆಯ ಹಸುರಿನಲ್ಲಿ ಗುಣದ ಬೆಳೆಯ ಸುಳಿಯ ತೆಗೆದು, ಒಳಗೆ ದೀಪ ಹಚ್ಚಿನಲಿದು ಬೆಳಗಿನೊಳಗೆ ಬೆಳಗು ಕಾಣಿ, ಬೆಳಗಿನೊಳಗೆ ಬೆಳಗು ಕಾಣಿ. ಎಂದಿಗೂ ದೀಪೋತ್ಸವ, ಎಂದಿಗೂ ದಿವ್ಯೋತ್ಸವ, ಎಂದಿಗೂ ದೀಪೋತ್ಸವ, ಎಂದಿಗೂ ದಿವ್ಯೋತ್ಸವ, ಎಂದಿಗೂ ದಿವ್ಯೋತ್ಸವ, ಎಂದಿಗೂ ದಿವ್ಯೋತ್ಸವ. ಹೋದ ವರ್ಷ ಬಂದ ಹಬ್ಬ, ಹೋದ ವರುಷ ಹೊಳೆದ ಬೆಳಕು, ಮತ್ತೆ ಮರಳಿ ಬಂದಿತಿಂದು, ಮತ್ತೆ ಮರಳಿ ಹೊಳೆಯಿತಿಂದು, ಮತ್ತೆ ಮರಳಿ ಹೊಳೆಯಿತು, ಮತ್ತೆ ಮರಳಿ ಹೊಳೆಯಿತು. ಇದು ಆರ್.ಸಿ. ಭೂಸೂರ್ಮಠ ಅನ್ನುವಂತಹ ಒಬ್ಬ ಸಾಹಿತಿಯ ಒಂದು ಹಾಡು. ಬಹಳ ಪ್ರಸಿದ್ಧರೇನಲ್ಲ ಅಂತ ಕಾಣಿಸುತ್ತೆ ಅವರು, ಯಾಕಂದ್ರೆ ಅವ್ರದ್ದು ಒಂದೇ ಹಾಡು ನಮಗೆ ಗೊತ್ತಿರೋದು. ಇದನ್ನು ಯಾಕೆ ಪ್ರಸಿದ್ಧಿ ಆಯಿತು ಅಂತಂದ್ರೆ, ಇದನ್ನ ಪಿ ಕಾಳಿಂಗರಾವ್ ಹಾಡಿದ್ದಾರೆ. ಪಿ ಕಾಳಿಂಗರಾವ್ ಈಗಿನ ಜನ, ಈಗಿನ ಪೀಳಿಗೆಯವರಿಗೆ ಹೆಚ್ಚು ಗೊತ್ತಿಲ್ಲ, ಉತ್ತರ ಕರ್ನಾಟಕದವ್ರಿಗೆ ಹೆಚ್ಚಲ್ಲ, ಗೊತ್ತೇ ಇಲ್ಲ ಅಂತ ಹೇಳ್ಬೇಕೇನು ಹೆಚ್ಚು. ಯಾಕಂದ್ರೆ ಆ ಕಡೆ ಇದ್ದವರು, ಅವ್ರದ್ದು ಬೆಂಗಳೂರು, ಮಂಗಳೂರು, ದಕ್ಷಿಣ ಕರ್ನಾಟಕದ ಹೆಚ್ಚು ಕರ್ನಾಟಕ ಶೈಲಿಯ ಸಂಗೀತ. ಬಹಳ ಪ್ರಸಿದ್ಧವಾದಂಥ, ಕನ್ನಡದಲ್ಲಿ ಅನಂತ ಸ್ವಾಮಿಯವ್ರಿಗಿಂತ ಮುಂಚೆ, ಸಿ ಅಶ್ವಥ್ ಅವ್ರಿಗಿಂತ ಮುಂಚೆ ಕಾಳಿಂಗರಾವ್ ಅವ್ರ ಕಾಲ, ಪಿ ಕಾಳಿಂಗರಾವ್ ಸುಗಮ ಸಂಗೀತದಲ್ಲಿ.
ಆರು ಹಿತವರು ನಿನಗೆ ಈ ಮೂವರೊಳಗೆ ಅಂತೇಳಿ ಪುರಂದರದಾಸರದೊಂದು ಪ್ರಸಿದ್ಧವಾದ ದೇವ್ರ ನಾಮ. ಜೊತೆಗೆ ರತ್ನನ ಪದಗಳು ಅಂತ ಹೇಳಿ ಅವರು GP ರಾಜರತ್ನಂ ಅವರು ಬರೆದಂತಹದ್ದು. ಅದು ರತ್ನನ ಪದಗಳಲ್ಲ, ಹೆಣ್ಣುಗುಡುಕ ರತ್ನ ಅಂತ ಹೇಳ್ಬಿಟ್ಟು. ರತ್ನನ ಪದಗಳು ಇರ್ಬೋದು, ಹೆಣ್ಣುಗುಡುಕ ರತ್ನ ಅಂತ ಒಂದು ಕವನ ಸಂಕಲನೆ ಮಾಡಿಬಿಟ್ರು. ಆದ್ರೆ ಗೊತ್ತಿರ್ಬೇಕು, GP ರಾಜರತ್ನಂ ಅವ್ರು ಕುಡಿತಿರ್ಲಿಲ್ಲ, ನಿಮಗೆ ಗೊತ್ತಿರ್ಬೇಕು. ಆದ್ರೆ ಅವ್ರು ಕುಡಿದ ಪದ್ಯಗಳು ಹೆಂಗ್ ಬರ್ದಿದ್ದಾರೆ ಅಂದ್ರೆ, ಇವ್ರು ಕುಡಿದೇ ಇರಕ್ ಸಾಧ್ಯವೇ ಇಲ್ಲ ಅನ್ನಂಗೆ ಬರ್ದಿದ್ದಾರೆ. ಅದಕ್ಕೆ ತಕ್ಕ ಹಾಗೆ ಸಂಗೀತ ಸಂಯೋಜನೆ ಮಾಡಿ ಆ ದಾಟಿಯಲ್ಲೇ, ಕುಡುಕ್ರ ದಾಟಿಯಲ್ಲೇ ಹಾಡಿರೋರು ಅಂದ್ರೆ ಕಾಳಿಂಗರಾವ್ ಅವರು. ಕಾಳಿಂಗರಾವ್ ಅವ್ರಿಗೆ ಕುಡಿತ ಚಟ ಇತ್ತು, ಸಂಗೀತಗಾರರಿಗೆ ಬಹಳ ಜನರಿಗೆ ಇದ್ದ ಹಾಗೆ ಕಾಳಿಂಗರಾವ್ ಅವ್ರಿಗೂ ಇತ್ತು. ಆದರೆ ಅವರ ಸಂಗೀತ ನಿರ್ದೇಶನ ಇದೆಯಲ್ಲ ಬಹಳ ಅದ್ಭುತ. ಅಳುವ ಕಡಲೋಳು ತೇಲಿ ಬರುತ್ತಲಿದೆ ನಗೆಯ ಹಾಯಿ ದೋಣಿ, ಅವ್ರದ್ದೇ ಅದು. ಅವ್ರ ದಾಟಿಯಲ್ಲಿ ನಾನು ಹಾಡಿದ್ದೀನಿ, CD ಮಾಡಿದ್ದೀನಿ. ಆದರೆ ಬಹಳ ಅದ್ಭುತವಾಗಿ ಹಾಡಿದ್ದಾರೆ. ಅದು ಗೋಪಾಲಕೃಷ್ಣ ಅಡಿಗರ ಪದ್ಯ. ಹೀಗೆ ಇದನ್ನು ಕೂಡ ಇದೇನು ಆರ್ಸನಿ ಭೂಸ್ಮರ ಮಠದ್ದು. ಹೋದ ವರ್ಷ ಬಂದ ಹಬ್ಬ, ಹೋದ ವರ್ಷ ಹೊಳೆದ ಬೆಳಕು, ಮತ್ತೆ ಮರಳಿ ಬಂದಿತಿಂದು, ಮತ್ತೆ ಮರಳಿ ಹೊಳೆಯಿತಿಂದು ಅಂತ ಹೇಳಿ ಪ್ರಾಯಶಃ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಇದನ್ನು ಬರ್ದಿರ್ಬೋದು ಅಂತ ಅನ್ಕೊಳ್ಬೋದು. ನೇರವಾಗಿ ದೀಪಾವಳಿ ಹಬ್ಬ ಅಂತ ಹೇಳಿಲ್ಲ, ಆದರೆ ಲಕ್ಷಣಗಳನ್ನು ನೋಡಿದ್ರೆ, ಆ ಹಾಡಿನ ಎಲ್ಲ ವಾಚ್ಯಾರ್ಥವನ್ನು ಗಮನಿಸಿದಾಗ ಅದು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಹಾಡ್ತಾರೆ. ಅಂದ್ರೆ ಪ್ರತಿ ವರ್ಷ ಹಬ್ಬಗಳು ಬಂದೇ ಬರ್ತವೆ, ನಿಮಗೆಲ್ಲ ಗೊತ್ತು. ಹಾಗೆ ದೀಪಾವಳಿ ಹಬ್ಬ ವರ್ಷ ವರ್ಷ ಬರುತ್ತೆ. ದೀಪ ಹಚ್ತಾರೆ, ಪಟಾಕಿ ಹೊಡಿತಾರೆ. ಹಬ್ಬದ ಹೆಸರಿನಲ್ಲಿ ಏನೇನು, ಎಷ್ಟು ಜನ ಅಂಗವಿಕಲರಾಗ್ಬೋದು, ಎಷ್ಟು ಜನ ಕಣ್ ಕಳ್ಕೊಂತಾರೆ. ಪ್ರತಿ ಸಾರಿ ಹಿಂಗಾಗತ್ತೆ. ಹೊಸ ವರ್ಷದಲ್ಲೂ ಹಿಂಗೆ ಮಾಡ್ಕೊತಾರೆ, ಕ್ರಿಸ್ಮಸ್ ಅಲ್ಲೂ ಹೀಗೆ ಮಾಡ್ಕೊಳ್ತಾರೆ. ಇವರು ಮುಸಲ್ಮಾನರು ಯಾವುದೋ ಒಂದು ಹಬ್ಬದಲ್ಲಿ ಪಟಾಕಿ ಹೊಡಿತಾರಂತೆ, ನನಗೆ ಗೊತ್ತಿಲ್ಲ. ಅಂದ್ರೆ ಅವ್ರು ಹೊಡಿತಾರಲ್ಲ ಅಂತ ಇವ್ರು ಹೊಡಿತಾರಲ್ಲ ಅಂತ ಅವರು. ಅಂದ್ರೆ ಇದು ಒಬ್ಬರನ್ನ ಕಂಡು ಒಬ್ರು ಹಳ್ಳಕ್ಕೆ ಬೀಳ ಅಂತ ಉದ್ಯೋಗ ಮಾಡಬಾರ್ದು ಅನ್ನೋದಕ್ಕೆ ಈ ಹಾಡು ಅರ್ಥ ತಿಳ್ಕೊಬೇಕು ನೀವೆಲ್ಲ. ದೀಪಾವಳಿ ಹಬ್ಬ ಬರೀ ಹೊರಗೆ ದೀಪ ಹಚ್ಚಿದ್ರೆ ಮುಗ್ದೋಯ್ತಾ, ಹೊರಗೆ ಪಟಾಕಿ ಹಚ್ಚಿದ್ರೆ ಮುಗ್ದೋಯ್ತಾ? ಮುಗಿಸ್ಬಾರ್ದು. ಅದನ್ನ ತುಂಬ ರಸವತ್ತಾಗಿ ಹೇಳ್ತಾರೆ. ಹೋದ ವರ್ಷ ಬಂದ ಹಬ್ಬ, ಹೋದ ವರ್ಷ ಹೊಳೆದ ಬೆಳಕು, ಮತ್ತೆ ಮರಳಿ ಬಂದಿ ತಿಂದು, ಮತ್ತೆ ಮರಳಿ ಹೊಳೆಯಿ ತಿಂದು. ಅಂದು ಕಂಡ ಇಳೆಯ ಹಸಿರು, ಅಂದು ಕಂಡ ಬೆಳೆಯ ಉಸಿರು, ಮತ್ತೆ ಕಣ್ಣಿಗೆ ಮುಕ್ತಿ ನೀಡಿ ಜನ್ಮ ಕುಸಿರು ತಂದವಿಂದು. ಅಂದ್ರೆ ವರ್ಷ ವರ್ಷ ಆ ಸಂದರ್ಭದಲ್ಲಿ ಹಸಿರು ಬಹಳ ಇರುತ್ತೆ, ಬೆಳೆ ತುಂಬಿ ನಿಂತಿರುತ್ತೆ, ಭತ್ತ, ಆಮೇಲಿಂದ ಬೇರೆ ಬೇರೆ ಈಗೇನು ಗೋವಿನ ಜೋಳ ಬೆಳಿತೀರಿ, ಅದು ಆ ಟೈಮ್ಗೆ ಬರ್ತದೆ. ಬಹಳ ಸಮೃದ್ಧವಾಗಿ. ಆವಾಗ ಸುಗ್ಗಿ ಕಾಲ, ಅಂದರೆ ಬೆಳೆ ಕೊಯ್ಲು ಮಾಡುವಂಥ ಕಾಲ, ಹಾರ್ವೆಸ್ಟಿಂಗ್ ಸೀಸನ್. ಹೀಗೆ ಏನು ಅಂದು ಕಂಡ ಇಳೆಯ ಹಸಿರು, ವರ್ಷ ವರ್ಷ ಈ ಸಂದರ್ಭದಲ್ಲಿ ಹಸಿರು ಬರ್ತಿರ್ತದೆ. ಅಂದು ಕಂಡ ಇಳೆಯ ಹಸಿರು, ಅಂದು ಕಂಡ ಬೆಳೆಯ ಉಸಿರು. ಅಂದ್ರೆ ಬೆಳೆ ನಳಸ್ತಿರ್ತದೆ, ಬರೀ ಹಸಿರು ಕಾಣೋದಲ್ಲ. ಅದು ಅಕಸ್ಮಾತ್ ಬೆಳೆ ಸರಿಯಾಗಿ ಬರದೇ ಹೋದ್ರೆ, ಮಳೆ ಸರಿಯಾಗಿ ಆಗದೆ ಹೋದ್ರೆ ಬೆಳೆ ಬಾಡ್ಬಿಡ್ತದೆ. ಆವಾಗ ಅದಕ್ಕೆ ಉಸಿರಿಲ್ಲ ಅನ್ನೋ ಥರ ಕಾಣಿಸ್ತಿರ್ತದೆ. ಆದರೆ ಹೆಚ್ಚು ಸಂದರ್ಭಗಳಲ್ಲಿ ಅಂದು ಕಂಡ ಇಳೆಯ ಹಸಿರು, ಅಂದು ಕಂಡ ಬೆಳೆಯ ಉಸಿರು, ಕಣ್ಣಿಗೆ ಮತ್ತೆ ಮುಕ್ತಿ ನೀಡಿ, ಕಣ್ಣಿಗೆ ಆನಂದವನ್ನು ಕೊಟ್ಟು ಸಂತೋಷವನ್ನು ನೀಡಿ, ಕಣ್ಣಿಗೆ ಮತ್ತೆ ಮುಕ್ತಿ ನೀಡಿ ಜನ್ಮ ಕುಸಿರು ತಂದವಿಂದು. ಮತ್ತೆ ಹೊಸ ಉಸಿರನ್ನ ಜನ್ಮಕ್ಕೆ, ಜೀವಕ್ಕೆ ತಗೊಂಡು ಬಂತು. ಇಲ್ಲಿ ಜನ್ಮ ಅಂದ್ರೆ ಜೀವ ಅಂತ ತಗೋಬೇಕು. ಇನ್ನು ಎರಡನೇ ನುಡಿಯಲ್ಲಿ ಹೇಳ್ತಾರೆ, ಒಮ್ಮೆ ಹೊಳೆದ ದೀಪ ನಂದಿ, ಒಮ್ಮೆ ಕಂಡ ಕಿರಣ ಒಡಗಿ, ಒಮ್ಮೆ ಸವಿದ ನಲಿವು ತೊಲಗಿ, ಮತ್ತೆ ಬಳಲಿ ಬಾಡಲೇಕೆ. ಒಮ್ಮೆ ಹೊಳೆದ ದೀಪ ನಂದಿ, ದೀಪ ಹಚ್ತೀರಿ, ದೀಪ ಮತ್ತೆ ಬಾಡ್ಲೇಬೇಕಲ್ಲ, ದೀಪ ಆರಿಸ್ಲೇಬೇಕಲ್ಲ. ಎಷ್ಟು ದಿವಸ ಅಂತ ರಾತ್ರಿ ಹೊತ್ತು ದೀಪ ಬೆಳಗಿಸ್ಬೋದು. ದೀಪಾವಳಿ ರಾತ್ರಿ ಹೊತ್ತು ಮಾಡಿದ್ರೆ ಚಂದ. ಹಗಲತ್ತು ದೀಪ ಹಚ್ಕೊಂಡು ಕೂತ್ರೆ ಸಾವಿರಾರು ದೀಪಗಳು ಆರಿಸ್ಲೇಬೇಕಾಗ್ತದಲ್ಲ. ಹಾಗೆ ಒಮ್ಮೆ ಹೊಳೆದ ದೀಪ ನಂದಿ, ಒಮ್ಮೆ ಕಂಡ ಕಿರಣ ಒಡಗಿ, ಒಮ್ಮೆ ಸವಿದ ನಲಿವು ತೊಲಗಿ,
ಮತ್ತೆ ಬಳಲಿ ಬಾಡಲೇಕೆ. ಇದು ಬಹಿರಂಗದ ದೀಪದ ಬಗ್ಗೆ ಹೇಳ್ತಾ ಹೇಳ್ತಾ ಅಂತರಂಗದ ನಲಿವಿನ ಬಗ್ಗೆ ತಗೊಂಡ್ಬಿಡ್ತಾರೆ. ಯಾಕೆಪ್ಪ ಈ ಜೀವನ ಹಿಂಗಾಗತ್ತೆ? ಒಮ್ಮೆ ಬಹಳ ಖುಷಿಯಾಗಿರ್ತೀವಿ, ಮತ್ತೆ ದುಃಖ ಶುರುವಾಗ್ಬಿಡುತ್ತೆ, ಮತ್ತೆ ಏನೋ ತೊಂದರೆಗಳು, ಆಸೆ ಆಮಿಷಗಳು, ಚಿಂತೆಗಳು, ದುಗುಡಗಳು ಇವೆಲ್ಲ ಆವರಿಸ್ಬಿಡ್ತವೆ. ಯಾಕೆ ಈ ಥರ ಆಗುತ್ತೆ ಜೀವನ? ಹಾಗಿದ್ರೆ ಜೀವನ ವಿಶೇಷವಾಗಿರುತ್ತೆ. ಒಂದೇ ಥರ ಇದ್ರೆ ಜೀವನಕ್ಕೆ ಅರ್ಥವೇ ಇಲ್ಲ. ಇಷ್ಟೊತ್ತಿಗೆ ಮನುಷ್ಯ ಜನಾಂಗ ಇರ್ತಿರ್ಲಿಲ್ಲ. ಒಂದೇ ಇದ್ದಿದ್ರೆ ಬರೇ ಸುಖನೇ ಅಥವಾ ಬರೇ ದುಃಖನೇ ಇದ್ಬಿಟ್ಟಿದ್ರೆ ಮನುಷ್ಯನ ಜನಾಂಗ ಇನ್ನೂ ಆತ್ಮಹತ್ಯೆ ಜಾಸ್ತಿ ಆಗ್ತಿತ್ತು. ಅದಕ್ಕೆ ಸುಖ ಜೀವಿಗಳೇ ಜಾಸ್ತಿ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಶ್ರೀಮಂತರುಗಳೇ ಜಾಸ್ತಿ ಆತ್ಮಹತ್ಯೆ ಮಾಡ್ಕೊಳ್ಳೋದು. ಬಡವರು, ಭಿಕ್ಷುಕರು, ಕೂಲಿಕಾರರು ಕಷ್ಟಪಟ್ಟಾದ್ರೂ ಹೊಟ್ಟೆ ಹೊರ್ಕೊಳ್ತಿರ್ತಾರಲ್ಲ, ಅವ್ರಿಗೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅನ್ಸಲ್ಲ. ಬಹಳ ಜನರಿಗೆ ಎಲ್ಲ ಒಬ್ಬೊಬ್ರು ಇರ್ಬೋದು, ಕುಡಿತದ ಚಟಕ್ಕೆ ಬಲಿಯಾಗಿಯೋ ಮತ್ತೊಂದು ಏನೋ ಕಾರಣಕ್ಕೆ. ಆದರೆ ಆತ್ಮಹತ್ಯೆಗಳು ವಿದ್ಯಾವಂತರಲ್ಲಿ ಮತ್ತು ಶ್ರೀಮಂತರಲ್ಲಿ ಈ ಥರದ್ರಲ್ಲಿ ಹೆಚ್ಚು ಕಾಣ್ತಾ ಇದೆ. ಕಾರಣ ಏನಪ್ಪ ಅಂದರೆ ಅವರಿಗೆ ಸಿಗೋದೆಲ್ಲ ಸಿಕ್ಬಿಟ್ಟಿದೆ, ಏನೋ ಅವಸನ್ ಸಿಕ್ಕಿಲ್ಲ. ಅವರಿಗೆ ಆತ್ಮ ಇನ್ನೇನನ್ನ ಬಯಸ್ತಾ ಇದೆ, ಆದರೆ ಅದನ್ನು ಪಡ್ಕೊಳ್ಳೋ ವಿಧಾನ ಅವ್ರಿಗೆ ಗೊತ್ತಿಲ್ಲ. ಆದ್ದರಿಂದ ಆತ್ಮಹತ್ಯೆ. ಆದರೆ ಜೀವನ ಒಂದೇ ಥರ ಇರಲ್ಲ, ಇದನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಇವರು ನಮ್ಮಲ್ಲಿ ಏನು ಮಾಡ್ತಿದ್ರು ಅಂತಂದರೆ, ತುಂಬ ಶ್ರೀಮಂತಿಕೆ ಎಲ್ಲ ಉಕ್ಕಿ ಬಂತು, ಸುಖದ ಮೇರೆ ಅಂದರೆ ತ್ಯಾಗ ಮಾಡಿಬಿಡ್ತಾ ಇದ್ರು. ಬುದ್ಧ, ಮಹಾವೀರ ಅವರೆಲ್ಲ ಬೇರೆ ಬೇರೆಯವನ್ನೆಲ್ಲ, ಬಸವಣ್ಣವರು, ಅಕ್ಕ ಮಹಾದೇವಿ, ಇವರೆಲ್ಲ ಸುಖ ಯಾವುದೋ ಜನ್ಮದಲ್ಲಿ ಸುಖದ ಅಥವಾ ಈ ಜನ್ಮದಲ್ಲೇ ಸುಖದ ಪರಮಾವಧಿಯನ್ನು ಹೊಂದಂತವ್ರು. ಅವರಿಗೆ ಏನೋ ಒಂದು ತತ್ವ, ಆದರ್ಶ, ಮೌಲ್ಯ ಇಟ್ಕೊಂಡು ತ್ಯಾಗ ಮಾಡಿ ಆತ್ಮಾನಂದವನ್ನು ಕಂಡುಬಿಟ್ರು. ಆತ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡ್ಬಿಟ್ರು. ಇದು ಅಂತಿಮ ಸಿದ್ಧಿ. ಇವರು ಆತ್ಮಹತ್ಯೆ ಮಾಡ್ಕೊಳಂಗಿಲ್ಲ. ಆದರೆ ಲೌಕಿಕವನ್ನೇ ನಂಬ್ಕೊಂಡ್ರೆ ನೀವು ಸಹಸ್ರ ಕೋಟಿ ಗಳಿಸ್ರಿ, ಲಕ್ಷ ಕೋಟಿ ಗಳಿಸ್ರಿ, ಅಂತರ್ಮುಖಿಗಳಾಗದೆ ಹೋದರೆ ಆನಂದ ಸಿಗಲ್ಲ. ಒಮ್ಮೆ ಹೊಳೆದ ದೀಪ ನಂದಿ, ಒಮ್ಮೆ ಕಂಡ ಕಿರಣ ಒಡಗಿ, ಒಮ್ಮೆ ಸವಿದ ನಲಿವು ತೊಲಗಿ, ಮತ್ತೆ ಬಾಳಲಿ ಬಾಡಲೇಕಿ. ಬಹಳ ಅದ್ಭುತವಾಗಿ ಹೇಳ್ತಾರೆ. ಇನ್ನು 3ನೇ ನುಡಿಲಿ ಹೇಳ್ತಾರೆ, ಏನಪ್ಪ ಈ ದೀಪ ಹಚ್ಚಕ್ಕೆ, ಬೆಳಕು ಕಾಣಕ್ಕೆ ದೀಪಾವಳಿ ಹಬ್ಬನೇ ಬರ್ಬೇಕಾ? ಬೆಳಗನಿದನು ಕಾಣಲಿಕ್ಕೆ, ದೀಪವಿದನು ಹಚ್ಚಲಿಕ್ಕೆ 1 ವರ್ಷ ಕಾಯಬೇಕೆ, 1 ವರ್ಷ ತಡೆಯಬೇಕೆ? ಪ್ರಶ್ನೆ ಮಾಡ್ತಾರವರು. ದೀಪಾವಳಿ ಹೆಸರಿನಲ್ಲಿ ದೀಪ ಹಚ್ಚಿ ಬಹಿರಂಗದ ಎಣ್ಣೆ ಸುಟ್ಟು ಲಕ್ಷ ದೀಪೋತ್ಸವ ಮಾಡಿ, ಕಾರ್ತಿಕೋತ್ಸವ ಮಾಡಿ ಏನೆಲ್ಲ ಮಾಡ್ತಿರಲ್ಲಪ್ಪ, ಇದಕ್ಕೆ 1 ವರ್ಷ ಕಾದು ಮತ್ತು ಅದೇ ಬಹಿರಂಗ ದೀಪನೇ ಹಚ್ಚಿ ಅದೇ ಪರಿಸರ ಕೆಡಿಸಿ ಎಣ್ಣೆ ಸುಟ್ಟು ದುಡ್ಡು ಹಾಳು ಮಾಡಿ, ಇನ್ನು ಕೆಲವ್ರು ದುಡ್ಡು ಕೂಡಿಸ್ಕೊಂಡು, ಆ ನೆಪದಲ್ಲಿ ಕೆಲವ್ರು ದುಡ್ಡು ಕೂಡಿಸ್ಕೊಂಡು ಲಕ್ಷಾಧೀಶ್ವರು, ಕೋಟ್ಯಾಧೀಶ್ವರು ಆಗೋದು. ಮತ್ತು ನಿಮ್ಮೊಳಗೆ ಬೆಳಕು ಯಾವಾಗ ಬಂತಾಗಂದ್ರೆ ಬೆಳಕೆ ಬರಲಿಲ್ವಲ್ಲ. ಅದಕ್ಕೆ ಕೊನೆ ನುಡಿಲಿ ಭಾಳ ಚೆನ್ನಾಗಿ ಹೇಳ್ತಾರೆ. ಮನದ ಇಳೆಯ ಹಸುರಿನಲ್ಲಿ ಗುಣದ ಬೆಳೆಯ ಸುಳಿಯ ತೆಗೆದು, ಒಳಗೆ ದೀಪ ಹಚ್ಚಿ ನಲಿದು ಬೆಳಗಿನೊಳಗೆ ಬೆಳಗ ಕಾಣಿ, ಎಂದಿಗೂ ದೀಪೋತ್ಸವ, ಎಂದಿಗೂ ದಿವ್ಯೋತ್ಸವ, ಎಂದಿಗೂ ದೀಪೋತ್ಸವ, ಎಂದಿಗೂ ದಿವ್ಯೋತ್ಸವ. ಇದು ಕೊನೆಗೆ. ನೀವು ಹೊರಗೆ ಎಷ್ಟು ದೀಪ ಹಚ್ಚಿದ್ರು, ಕೋಟಿ ಕೋಟಿ ದೀಪ ಹಚ್ಚಿದ್ರು, ದಿವಸ ಹಚ್ಚಿದ್ರು ಪ್ರಯೋಜನ ಇಲ್ಲಪ್ಪ. ಹೊರಗಿನ ಬೆಳಕು ಮನುಷ್ಯನಿಗೆ ಅಂತಿಮ ಆನಂದವನ್ನು ಕೊಡಲಾರದು. ಹೊರಗಿನ ಸಿದ್ಧಿ, ಹೊರಗಿನ ಸಮೃದ್ಧಿ ಇವೆಲ್ಲವೂ ಮನುಷ್ಯನನ್ನ ಒಂದು ಹಂತದ ತನಕ ಅಷ್ಟೇ ಸಮಾಧಾನ ಪಡಿಸಬಲ್ಲವು. ಆತ್ಮ ಸಮಾಧಾನ ಸಿಗದೆ ಹೋದರೆ, ಆತ್ಮಾನಂದ ಸಿಗದೆ ಹೋದರೆ ಒಳಗೆ ಏನು ಮನದ ಇಳೆಯ ಹಸುರಿನಲ್ಲಿ, ಮನದ ಇಳೆಯ ಹಸುರಿನಲ್ಲಿ ಗುಣದ ಬೆಳೆಯ ಮನದ ಇಳೆಯ ಹಸುರಿನಲ್ಲಿ ಗುಣದ ಬೆಳೆಯ ಸುಳಿಯ ತೆಗೆದು, ಮನದ ಇಳೆಯ ಹಸುರಿನಲ್ಲಿ ಗುಣದ ಬೆಳೆಯ ಸುಳಿಯ ತೆಗೆದು. ಅಂದರೆ ಹೊರಗೆ ಬೆಳೆದ್ರೆ ದೀಪಾವಳಿ ಮಾಡಿದ್ರೆ, ದೀಪ ಹಚ್ಚಿದ್ರೆ ಅದು ಸಾಕಾಗಲ್ಲ. ಮನದ ಇಳೆಯ ಹಸುರಿನಲ್ಲಿ, ಮನಸ್ಸನ್ನು ಭೂಮಿಯಲ್ಲಿ ಹಸಿರಿನಲ್ಲಿ ಗುಣದ ಬೆಳೆಯ ಸುಳಿಯ, ಸದ್ಗುಣದ ಬೆಳೆಯ ಸುಳಿಯ ತೆಗೆದಬೇಕು, ಆ ಸುಳಿ ತೆಗಿಬೇಕು. ಒಳಗೆ ದೀಪ ಹಚ್ಚಿ ನಲಿದು, ಒಳಗೆ ಅರಿವಿನ ದೀಪವನ್ನು ಹಚ್ಕೋಬೇಕು, ಜ್ಞಾನದ ದೀಪವನ್ನು ಹಚ್ಕೋಬೇಕು. ಮನದ ಇಳೆಯ ಹಸುರಿನಲ್ಲಿ ಗುಣದ ಬೆಳೆಯ ಸುಳಿಯ ತೆಗೆದು ಒಳಗೆ ದೀಪ ಹಚ್ಚಿ ನಲಿದು ಬೆಳಗಿನೊಳಗೆ ಬೆಳಗ ಕಾಣಿ. ಇದು ಬೆಳಗಿನೊಳಗಣ ಬೆಳಗು, ಮಹಾ ಬೆಳಗು, ಶಿವ ಶಿವ ಪರಮಾಶ್ರಯವೇ ತಾನಾಗಿ ಶತಪತ್ರ ಕಮಲ ಕರ್ಣಿಕಾ ಮಧ್ಯದಲ್ಲಿ
ಸ್ವತಃ ಸಿದ್ಧನಾಗಿರ್ಪ ನಮ್ಮ ಕೂಡಲ ಸಂಗಮ ದೇವ. ಇದು ಬಸವಣ್ಣವ್ರು ತೋರಿಸಿದ್ದು. ಬೆಳಗಿನೊಳಗಣ ಮಹಾ ಬೆಳಕು. ಇದನ್ನೇ ಬೋಸನ್ ಮಠ ಹೇಳ್ತಿರೋದು, ಬೆಳಗಿನೊಳಗೆ ಬೆಳಗ ಕಾಣೆ ಎಂದಿಗೂ ದೀಪೋತ್ಸವ, ಎಂದಿಗೂ ದಿವ್ಯೋತ್ಸವ, ಎಂದಿಗೂ ದೀಪೋತ್ಸವ, ಎಂದಿಗೂ ದಿವ್ಯೋತ್ಸವ. ನಿನ್ನೊಳಗೆ ದೀಪ ಹಚ್ಕೊಂಡ್ಬಿಟ್ರೆ, ನಿನ್ನೊಳಗೆ ಜ್ಞಾನದ ದೀಪ, ಅರಿವಿನ ದೀಪ ಬೆಳಗ್ತಪ್ಪ ಅಂದರೆ ಎಂದೆಂದಿಗೂ ಉತ್ಸಾಹವೇ, ಎಂದೆಂದಿಗೂ ಉತ್ಸವವೇ. ನಿತ್ಯ ನಿತ್ಯ ಶಿವರಾತ್ರಿ ಅಂತಾರೆ ಶರಣರು. ಬರೇ ಮಾಘ ಮಾಸದ ತ್ರಯೋದಶಿ ಶಿವರಾತ್ರಿ ಅಲ್ಲ, ಶರಣರಿಗೆ ಎಂದೆಂದಿಗೂ ಅವರಿಗೆ ಶಿವರಾತ್ರಿನೇ ಆಗಿತ್ತು. ಕಾರಣ ಇಂತಹ ಪರಮಾತ್ಮನ ದೀಪವನ್ನು, ಆತ್ಮದೀಪವನ್ನು ಒಳಗೆ ಬೆಳಗಿಸ್ಕೊಂಡಿದ್ರು. ಹಾಗೆ ಬೆಳಗಿಸ್ಕೊಳ್ಳದೆ ಹೋದರೆ ಎಷ್ಟು ದೀಪ ಹಚ್ಚಿದ್ರು ಅದು ವ್ಯರ್ಥ. ಅದು ಕೇವಲ ಪರಿಸರ ನಾಶ ಮಾಡುವ, ಎಣ್ಣೆ ಸುಡುವ ಒಂದು ಕರ್ಮ. ಅದನ್ನು ಕರ್ಮ ಅಂತನಾರು ಅಂದ್ಕೊಳ್ಳಿ, ದುಷ್ಕರ್ಮ ಅಂತನಾರು ಅಂದ್ಕೊಳ್ಳಿ, ಅಥವಾ ನಿಮ್ಮ ಪಾಲಿಗೆ, ಕೆಲವ್ರ ಪಾಲಿಗೆ ಸತ್ಕರ್ಮ ಅಂತ ದುಡ್ಡು ಮಾಡೋಕ್ಕೋ, ಅಥವಾ ದೇವರ ತೃಪ್ತಿ ಪಡಿಸಿದ್ವಿ ಅನ್ನೋ ಭ್ರಮೆಯಲ್ಲಿ ಬಿದ್ದವ್ರಿಗೆ ಸತ್ಕರ್ಮ, ಬಾಕಿಯವರಿಗೆ ಕರ್ಮ. ನಮ್ಮ ಪ್ರಕಾರ ಅದು ಪರಿಸರದ ಮೇಲೆ ಮಾಡೋ ದುಷ್ಕರ್ಮ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.